ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನೋಡಿ 1/2 ಇಂಚ್ ಮಾತ್ರ ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ ಬಿಡ್ತಾ ಇದೀನಿ. ನಾವು ಮೊದಲಿಗೆ ನೋಡಿ ಮೆಜರ್ಮೆಂಟ್ ತಗೋಣ. ಬ್ಲೌಸ್ ಅನ್ನ 2-3 ರೀತಿ ಹೊಲ್ದಿರ್ತಾರೆ ನೋಡಿ. ಫ್ರಂಟ್ ಪಾರ್ಟ್ ಅಲ್ಲಿ ಗ್ಯಾಪ್ ಇರಂಗೆ ತುಂಬಾ ಜನ ನೀವು ನೋಡಿರ್ತೀರಾ. ಹೊಸವ್ರಿಗೆ ಹೇಳ್ತಾ ಇದ್ದೀನಿ ನಾನು, ಕಲ್ತವ್ರಿಗಿದ್ರೆ ಹೇಳಲ್ಲ. ನೋಡಿ ಕಲ್ತವ್ರಿಗೆ ಬೇರೆ ಗೊತ್ತಾಗುತ್ತೆ ಅವ್ರಿಗೆ ಈಸಿಯಾಗಿ. ನೋಡಿ ಇದು ಫ್ರಂಟ್ ಪಾರ್ಟ್ ಅಲ್ಲಿ ಗ್ಯಾಪ್ ಇಲ್ಲ ಸ್ನೇಹಿತರೆ. ಇದನ್ನ ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಇದನ್ನ ಕಟ್ ಮಾಡಿದ್ದಾರೆ. ನಾವು ಹಾಗಾಗಿ ಯಾವಾಗ್ಲೂ ಕೂಡ ಇದನ್ನ ನಾವು ಬ್ಯಾಕ್ ಸೈಡ್ ಅಲ್ಲೇ ಮೆಜರ್ಮೆಂಟ್ ತಗೋಬೇಕು. ನೋಡಿ ಪರ್ಫೆಕ್ಟ್ ಆಗಿ ಬರುತ್ತೆ ಈ ರೀತಿ ತಗೊಳೋದ್ರಿಂದ. ನೋಡಿ ಈ ತರ ಬ್ಲೌಸ್ ಅನ್ನ ನೀಟಾಗಿ ಇಟ್ಕೊಂಡ್ಬಿಡಿ. ಇಲ್ಲಿ ಚೆಸ್ಟ್ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ನೀವು ಚೆಸ್ಟ್ ಮೆಜರ್ಮೆಂಟ್ ಅನ್ನ ನೋಡ್ಕೋಬೇಕು. ನೋಡಿ ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು ನೋಡಿ 1/4 ಇಂಚು ಜಾಸ್ತಿ ಇಟ್ಕೋಬೇಕು. ಯಾಕಂದ್ರೆ ಇದು ಕಾಟನ್ ಲೈನಿಂಗ್ ಹಾಕಿರ್ತಾರೆ ಅವರು. 1/4 ಇಂಚು ಜಾಸ್ತಿನೇ ಕಟ್ ಮಾಡ್ಕೋಬೇಕು. ನೋಡಿ ಇದು 18.5 ಇದೆ, ಅದರಲ್ಲಿ 19 ಗಂಟೆ 19 ಒಂದರಲ್ಲಿಗೆ 38 ಚೆಸ್ಟ್ ಮೆಜರ್ಮೆಂಟ್ ಆಗುತ್ತೆ. ನೋಡಿ 38 ಚೆಸ್ಟ್ ಮೆಜರ್ಮೆಂಟ್ ಇದೆ ಇದು. ಹಾಗೆ ಲೆಂತ್ ಬಂದು ಬ್ಯಾಕ್ ಸೈಡ್ ನೋಡ್ಕೊಳ್ಳೋಣ. ಲೆಂತ್ ಅನ್ನ ನೋಡಿ ಇದು ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನೋಡಿ 13.5 ಇದೆ, ಲೆಂತ್ ಬಂದು 13.5 ಇದೆ. ಹಾಗೆ ಕೆಳಗಿಲ್ಲಿ ಇದು ವೇಸ್ಟ್ ಮೆಜರ್ಮೆಂಟ್ ಸೊಂಟದ ಅಳತೆ ಬಂದು 15 ಇಂಚ್ ಇದೆ. ನೋಡಿ 3 ಮೆಜರ್ಮೆಂಟ್ ನಾವು ಮಾಡ್ಕೊಂಡಿದ್ದೀನಿ. ನೋಡಿ ನೀವು ಈ 38 ಚೆಸ್ಟ್ ಮೆಜರ್ಮೆಂಟ್ ಇದೆ, ಹಾಗೆ 30 ಇಂಚು ಸೊಂಟದ ಅಳತೆ, 13.5 ಇಂಚು ಲೆಂತ್. ಓಕೆ, ಮೊದಲಿಗೆ ನಾವು ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಪ್ಲಸ್ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್, ಟೋಟಲ್ 14 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ನೀವು ನೋಡಿ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು 15 ಇಂಚ್ ಬಿಡ್ತಾ ಇದ್ದೀನಿ. ನೀವು ಪ್ಲೇನ್ ಬ್ಲೌಸ್ ಕಟ್ ಮಾಡ್ತೀವಿ, ಸಿಂಗಲ್ ಬ್ಲೌಸ್ ಕಟ್ ಮಾಡ್ತೀವಿ ಅಂದ್ರೆ ಕೆಳಗಡೆ ಪಟ್ಟಿಗೆ ಬಿಡಬೇಕಾಗುತ್ತೆ. ನೋಡಿ ಇದಕ್ಕೆ ನೆಕ್ ಬಿಡ್ತ್ ಬಂದು 2 ಕಾಲು ಇಡ್ತಾ ಇದ್ದೀನಿ. ನೀವು ನೆಕ್ ಬಿಡ್ತ್ ಅನ್ನ ಬೇಕಾದ್ರೆ ನೀವು ಇಲ್ಲಿ ಮೆಜರ್ಮೆಂಟ್ ತಗೋಬಹುದು ಬ್ಲೌಸ್ ಅಲ್ಲಿ. ನೋಡಿ ಫ್ರಂಟ್ ಅಲ್ಲಿ ಕೂಡ ಅಷ್ಟೇ, ಬ್ಯಾಕ್ ಕೂಡ ಅಷ್ಟೇ. ನೋಡಿ ಈ ರೀತಿ ನೀವು ಕರೆಕ್ಟ್ ಆಗಿ ಇಟ್ಕೊಂಡ್ಬಿಡಿ. ಇಲ್ಲಿ ಸಿಂಕ್ ಆಗದಿರೋ ರೀತಿ ಈಸಿಯಾಗಿ ಗೊತ್ತಾಗುತ್ತೆ. ನೀವು ಬ್ಯಾಕ್ ಅಲ್ಲಿ ತಗೊಂಡ್ರೆ ತುಂಬಾ ಈಸಿ ಬರುತ್ತೆ. ನೋಡಿ ಇದು 5 ಇಂಚ್ ಇದೆ ರೆಡಿ. 5 ಅರ್ಧ ಬಂದು 2.5 ಆಗುತ್ತೆ. ನಾನು 2/4 ಇಂಚ್ ಇಡ್ತಾ ಇದ್ದೀನಿ. ನೋಡಿ 2/4 ಇಂಚು ನೆಕ್ ವಿಡ್ತ್ ಇಡ್ತಾ ಇದ್ದೀನಿ. ಹಾಗೆ ನೋಡಿ ನೆಕ್ ಲೆಂತ್ ಬಂದು ನೋಡಿ ಬ್ಯಾಕ್ ಸೈಡ್ ಕೆಳಗಡೆಯಿಂದ ಎಷ್ಟಿದೆ, 4/4 ಇದೆ. ನಾವು ಇಲ್ಲಿಂದ 4/4ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಪ್ಲಸ್ 1/4 ಇಂಚು ಮಾರ್ಜಿನ್ ಅಲ್ಲಿಗೆ 4.5 ಇಂಚಿಗೆ. ನೋಡಿ ಇದನ್ನ ಸಾದಾ ನಾನು ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದಕ್ಕೆ ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಸ್ನೇಹಿತರೆ. ಇವಾಗ ಶೋಲ್ಡರ್ ಯಾವ ರೀತಿ ಮೆಜರ್ಮೆಂಟ್ ತಗೊಂಡು ನೋಡಿ, ನೆಕ್ ಬಿಡ್ತಾನ ನಾವು ತಗೊಂಡಿಟ್ಟಿದ್ದೀವಿ. ಇವಾಗ ಇದು ಆಸ್ ಇಟ್ ಈಸ್ ಶೋಲ್ಡರ್ ಎಷ್ಟಿದೆಯೋ ಅಷ್ಟೇ ಇಟ್ಬಿಡಿ. ನೋಡಿ ಕಾಣಿಸ್ತಾ ಇದೆ. ನೋಡಿ ಇದು 3 ಇಂಚ್ ಇದೆ. ಟೋಟಲ್ ರೆಡಿ ಬಂದು 3 ಇಂಚ್ ಇದೆ. ನಾವಿವಾಗ 3 ಇಂಚು ಇಲ್ಲಿ ನೆಕ್ ಬಿಡ್ತ್ ಏನ್ ಮಾರ್ಕ್ ಮಾಡ್ಕೊಂಡಿದೀವಿ, ಅದರ ನಂತರ ಬಂದು 3 ಇಂಚನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಎಷ್ಟಿದೆ ಕೆಳಗಡೆನೂ ಅಷ್ಟೇ ಇಟ್ಬಿಡಿ. ಇವಾಗ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ, 38 ಇದೆ. ಇದನ್ನ 4ರಿಂದ ಡಿವೈಡ್ ಮಾಡ್ಕೋಬೇಕು ನಾವು. 4ರಿಂದ ಡಿವೈಡ್ ಮಾಡಿದ್ರೆ 9.5 ಬರುತ್ತೆ. ನೋಡಿ 9.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ಚೆಸ್ಟ್ ಮೆಜರ್ಮೆಂಟ್. ಹಾಗೆ ಸೊಂಟದ ಅಳತೆ ಬಂದು 30 ಇದೆ. 30ಅನ್ನ 4ರಿಂದ ಡಿವೈಡ್ ಮಾಡಿದಾಗ ನಮಗೆ 7.5 ಇಂಚ್ ಬರುತ್ತೆ. ಪ್ಲಸ್ 1 ಇಂಚು ನಾವು ಡಾಟಿಗೋಸ್ಕರ ಬಿಡಬೇಕು. ಹಾಗಾಗಿ 8.5 ಇಂಚ್ ತಗೊಂತ ಇದ್ದೀನಿ. 7.5 ಪ್ಲಸ್ 1 ಇಂಚು, ಹಾಗೆ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್, ಸ್ಟಿಚಿಂಗ್ ಮಾರ್ಜಿನ್ ಅನ್ನ 2 ಇಂಚ್ ಬಿಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟನ್ನ ಬಿಟ್ಕೋಬಹುದು. ಬಟ್ಟೆ ಕಡಿಮೆ ಇದ್ರೆ ನೀವು 1 ಇಂಚ್ ಬೇಕಾದ್ರೆ ಬಿಡ್ಬೋದು, 1.5 ಇಂಚು, 1 ಇಂಚು ಬಿಡ್ಬೋದು. ಬಟ್ಟೆ ಕಡಿಮೆ ಇದ್ರೆ, ಜಾಸ್ತಿ ಇದ್ರೆ 1.5 ಇಂಚ್ ಇಟ್ಕೊಂಡು ಬೆಟರ್. ನೋಡಿ ನಮ್ಗೆ ಇವಾಗ ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಕಂಡುಹಿಡಿಯುತ್ತೆ ನೋಡೋಣ. ನೋಡಿ ನೀವು ಹೊಸವರಾಗಿದ್ರೆ ನೀವು ಕಂಪಲ್ಸರಿ ಅಳತೆ ಬ್ಲೌಸ್ ಇಂದಾನೆ ಕಟ್ ಮಾಡೋದನ್ನ ಕಲಿಬೇಕು ನೀವು. ನೋಡಿ ನಾನು ಬ್ಯಾಕ್ ಸೈಡ್ ಬ್ಲೌಸ್ ತಗೊಂಡಿದ್ದೀನಿ. ನೋಡಿ ಕೆಳಗಡೆ ನಾವಿಲ್ಲಿ ಮಾರ್ಜಿನ್ ನನಗೆ ಒಂದು ಲೈನ್ ಹಾಕೊಂಡಿದೀವಿ, ನಿಮಗೆ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ನೋಡಿ ಈ ಬ್ಲೌಸ್ ಅನ್ನ ರೆಡಿ ಬ್ಲೌಸ್ ಅನ್ನ ಇಲ್ಲಿಗೆ ಇಟ್ಟು ನೋಡಿ ಕೆಳಗಡೆಯಿಂದ ನಾವು ಲೈನ್ ಏನ್ ಹಾಕಿರ್ತೀವಿ ಕ್ರಾಸ್ ಅಲ್ಲಿ ಹಂಗೆ ಇರಬೇಕು. ಯಾಕಂದ್ರೆ ಬ್ಲೌಸ್ ಕೂಡ ಹಂಗೆ ಸ್ಟಿಚ್ ಮಾಡಿರ್ತಾರೆ ಅವರು. ನಾವು ಅದೇ ರೀತಿಯೇ ಮೆಜರ್ಮೆಂಟ್ ತಗೋಬೇಕು. ನೋಡಿ ಕೆಳಗಡೆಯಿಂದ ಈ ರೀತಿ ಇಟ್ಟು ಇಲ್ಲಿಗೆ ಸ್ಟಿಚಿಂಗ್ ಇದೆ, ಇದು ಮೇಲಕ್ಕೆ ತಗೋಬೇಕು. 1/2 ಇಂಚು ಮೇಲಕ್ಕೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಓಕೆ, ಟೋಟಲ್ ಇದು ಆಸ್ ಇಟ್ ಈಸ್ ಹೆಂಗೈತೋ ಹಂಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದ್ಸರಿ ನೋಡಿ ಬ್ಲೌಸ್ ಅನ್ನ ತೆಗಿಬೇಡಿ, ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡಿ ಕರೆಕ್ಟ್ ಆಗಿದೆಯಲ್ಲ ಅಂತ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಇಲ್ಲಿ
ನೋಡಿ ಕರೆಕ್ಟ್ ಆಗಿದೆ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀನಿ ನೋಡಿ. ಆಸ್ ಇಟ್ ಈಸ್ ಇದು ಆರ್ಮೋಲ್ ಎಷ್ಟಿದೆಯೋ ಬ್ಲೌಸ್ ಅಲ್ಲಿ ಅಷ್ಟೇ ಬಂತು ಅಕ್ಯುರೆನ್ಸಿಯಾಗಿ. ನೋಡಿ ಈ ತರ ನೀವು ಆರ್ಮೋಲ್ ಡೌನಿಂಗ್ ಅನ್ನ ಕಂಡುಹಿಡಿಬಹುದು. ನೋಡಿ ಪರ್ಫೆಕ್ಟ್ ಆಗಿ ಬರ್ತಾ ಇದೆ. ಇವಾಗ ನೋಡಿ ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ನೋಡಿ ಈ ಕಾರ್ನರ್ ಅಲ್ಲಿ ನೋಡಿ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ನಾವು ಆರ್ಮೋಲ್ ಡೌನಿಂಗಿಗೋಸ್ಕರ. ಬ್ಯಾಕ್ ಸೈಡ್ ಆರ್ಮೋಲ್ ಡೌನಿಂಗಿಗೆ ನೋಡಿ ಈ ತರ ಸ್ಕೇಲ್ ಇದ್ರೆ ನಿಮ್ಗೆ ಬ್ಯಾಕ್ ಶೇಪ್ ಅನ್ನ ಈಸಿಯಾಗಿ ತೆಗಿಬಹುದು. ನೋಡಿ ಇಲ್ಲಿ 1/4 ಇಂಚು ಡೌನಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ನಾವು ಇವಾಗ ಮಾರ್ಕ್ ಮಾಡ್ಕೊಂಡಿದೀವಿ. ಹಾಗೆ ಡಾಟ್ ಬಂದು ನೋಡಿ ಇವೆರಡು ಸೆಂಟರ್ಗೆ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ 8.5 ಇದೆ ಟೋಟಲ್. 8.5 ಅರ್ಧ ಬಂದು 4.25 ಆಗುತ್ತೆ. 4.25ಗೆ ಒಂದು ಮಾರ್ಕ್ ಮಾಡ್ಕೊಂಡು ನಾವಿಲ್ಲಿ 1 ಇಂಚು ಡಾಟ್ ಬಿಟ್ಟಿದೀವಿ. ನೀವು ಕೂಡ 1 ಇಂಚು ಡಾಟ್ ಬಿಟ್ಟು ಅಷ್ಟನ್ನೇ ಹಿಡ್ಕೋಬೇಕು. ಜಾಸ್ತಿ ಹಿಡಿಬಾರ್ದು ಡಾಟ್ ಅನ್ನ. ಜಾಸ್ತಿ ಡಾಟ್ ಬಹಳ ಲೂಸ್ ಆಗೋದ್ಕಿನ ಜಾಸ್ತಿ ಡಾಟ್ ಹಿಡಿದು ಬಿಡ್ತೀವಿ. ಏನಾದ್ರೂ ಕಸ್ಟಮರ್ ಲೂಸ್ ಆಗುತ್ತೆ ಅಂತ ಹೇಳಿ ಏನ್ ಮಾಡ್ತೀವಿ, ಡಾಟ್ ಅನ್ನ ಹಿಡಿದು ಬಿಡ್ತೀವಿ ಈಸಿ ಆಗುತ್ತೆ ಅಂತ ಹೇಳಿ. ಬಟ್ ಆ ರೀತಿ ಹಿಡಿಬಾರ್ದು. ಯಾವಾಗಲೂ 1 ಇಂಚ್ ಮೇಲೆ ಡಾಟ್ ಹಿಡಬಾರ್ದು. ಬ್ಯಾಕ್ ಸೈಡ್ ನೀವೇನಾದ್ರೂ ಲೂಸ್ ಆಯ್ತು ಕೂಡ ಈ ಸೈಡ್ ಅಲ್ಲಿ ನೀವು ಸ್ಟಿಚ್ ಅನ್ನ ಬಿಟ್ಕೊಂಡು ಟೈಟ್ ಮಾಡ್ಕೊಡಿ ಅವ್ರಿಗೆ. ನೀವು ಡಾಟ್ ಮಾತ್ರ ಟಚ್ ಮಾಡಬೇಡಿ. 1 ಇಂಚ್ ಮೇಲೆ ಡಾಟ್ ಅನ್ನ ಹಿಡಿಬಾರ್ದು. ನೋಡಿ ಇದನ್ನ ನಾವು ಬ್ಯಾಕ್ ನೆಕ್ ಅನ್ನ ಕಟ್ ಮಾಡ್ಕೋಬಾರ್ದು ಇವಾಗ್ಲೇ. ಯಾಕಂದ್ರೆ ನೋಡಿ ಏನಾದ್ರೂ ಡಿಸೈನ್ ಅನ್ನ ಚೇಂಜ್ ಮಾಡ್ಬೇಕು ಅಂತ ಏನಾದ್ರು ಐಡಿಯಾ ಚೇಂಜ್ ಆದ್ರೆ ಸ್ಟಿಚ್ ಮಾಡ್ಬೇಕಾದ್ರೆ ಅವಾಗ್ಲೇ ನೀವು ಅದನ್ನ ಚೇಂಜ್ ಮಾಡ್ಕೋಬಹುದು. ಹಾಗಾಗಿ ಕಟ್ ಮಾಡ್ಕೋಬಾರ್ದು. ಮಾರ್ಕ್ ಮಾಡ್ಕೊಂಡ್ ಬಿಟ್ಕೊಳ್ಳಿ. ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನಾನು ಇವೇನ್ ಮಾರ್ಕ್ ಮಾಡ್ಕೊಂಡಿದೀವಿ ಬ್ಯಾಕ್ ಪಾರ್ಟ್ ಅನ್ನ ಇದನ್ನೇ ಆಸ್ ಇಟ್ ಈಸ್ ಇಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಹುಕ್ಸ್ ಪಟ್ಟಿಗೆ ನಾವು ಅರ್ಧ ಇಂಚು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನಾನು ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟಾಗುತ್ತೋ ಸಾಧ್ಯವಾಗಿ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಇದನ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ವೇಸ್ಟ್ ಮಾಡಕ್ ಹೋಗ್ಬಾರ್ದು ಬಟ್ಟೆನ. ನೋಡಿ ಇದನ್ನ ಆಸ್ ಇಟ್ ಈಸ್ ಇದು ಹೆಂಗಿದೆ ಹಂಗೆ ಶೋಲ್ಡರ್ ಅನ್ನ ಡ್ರಾ ಮಾಡ್ಕೊಳ್ಳೋಣ. ನೋಡಿ ಶೋಲ್ಡರ್ ಪಾಯಿಂಟ್ ಇಲ್ಲಿಗಿದೆ. ಹಾಗೆ ನಾವು ಬ್ಯಾಕ್ ಅಲ್ಲಿ ನೆಕ್ ವಿಡ್ತ್ ಅನ್ನ ಏನ್ ಇಟ್ಟಿದೀವಿ ಅಷ್ಟಕ್ಕೆ ನೀವು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು, ಹಾಗೆ ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್, ಹಾಗೆ ಟೋಟಲ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡು ನಾವು ಇದಕ್ಕೆ ಲೈನ್ ಅನ್ನ ಡ್ರಾ ಮಾಡ್ಕೋಬೇಕು. ನೋಡಿ ಇದು ನೆಕ್ ವಿಡ್ತಿಗೆ ಫ್ರಂಟ್, ಹಾಗೆ ಇಲ್ಲಿ 1/2 ಇಂಚು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕ್ತಾ ಇದ್ದೀನಿ. ನೋಡಿ ನಾವು ಫ್ರಂಟ್ ಸೇಪ್ ತೆಗಿಬೇಕಂದ್ರೆ ಈ ಕಾರ್ನರ್ ಇಂದ ನೀವು ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಈ ರೀತಿ. ನೋಡಿ ಡಾಟ್ ಮಾರ್ಕ್ ಮಾಡ್ಕೋಬೇಕಾದ್ರೆ ಫ್ರಂಟ್ ಸೈಡ್ ನಾವು ತಗೋಬೇಕಾಗತ್ತೆ. ನೋಡಿ ಇಲ್ಲಿ ಶೋಲ್ಡರ್ ಇದೆ. ನೋಡಿ ಇಲ್ಲಿ ಮೇನ್ ಡಾಟ್ ಇಲ್ಲಿವರೆಗೂ ಹಿಡಿದಿದ್ದಾರೆ, ಇಲ್ಲಿಂದ ಇಲ್ಲಿವರೆಗೂ ಈ ರೀತಿ ನೀವು ಅದನ್ನ ಹಿಡ್ಕೊಂಡು ಆಸ್ ಇಟ್ ಈಸ್ ಎಷ್ಟಿದೆಯೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಕಸ್ಟಮರ್ನ ಕೇಳ್ಕೊಳ್ಳಿ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ಸರಿ ಮಾಡ್ಬೋದು. ಮೊದಲಿಗೆ ನೀವು ಇದು ಬ್ಲೌಸ್ ಕರೆಕ್ಟ್ ಆಗಿದೆ ಅವ್ರಿಗೆ, ಹಾಗಾಗಿ ನಾನು ಆಸ್ ಇಟ್ ಈಸ್ ಇದು ಹೆಂಗಿದೆಯೋ ಹಂಗೆ ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಇದಕ್ಕೆ ಲೈನ್ ಆಗ್ತಾ ಇದ್ದೀನಿ. ಇದು ಅಫೆಕ್ಸ್ ಪಾಯಿಂಟ್. ನೋಡಿ ಇವಾಗ ನಮಗೆ ಅಫೆಕ್ಸ್ ಟು ಅಫೆಕ್ಸ್ ಎಷ್ಟು ಇರಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ನಮಗೆ ಅಫೆಕ್ಸ್ ಪಾಯಿಂಟ್ ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡಿ ಇಲ್ಲಿ ಅದು ನಮಗೆ ಇದು ಕರೆಕ್ಟ್ ಆಗಿ ನಿಮ್ಗೆ ಇರ್ಲಿಲ್ಲ ಅಂದ್ರೆ ಬ್ಲೌಸ್ ಅಲ್ಲಿ ನೀವು ಚೆಸ್ಟ್ ಮೆಜರ್ಮೆಂಟ್ ಇದೆಯಲ್ಲ ಅದ್ರ 10ನೇ 1 ಭಾಗ ಬಂದು ಎಷ್ಟು ಬರುತ್ತೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೋಬಹುದು. ನೋಡಿ ಇದು 38 ಇದೆ, ನಾನು 3.8 ಇಡ್ತೀನಿ. ನೋಡಿ ಇದು 2ನೇ ಬ್ಲೌಸ್ ಇವ್ರದ್ದು ನನ್ನ ಹತ್ರ ಹೊಲಿತಾ ಇರೋದು. ನಾನು ಇನ್ನೇ ಕೂಡ ಒಂದು ಸ್ಟಿಚ್ ಮಾಡಿದ್ದೀನಿ. ನಿಮ್ಗೆ ಯೂಟ್ಯೂಬ್ ಅಲ್ಲಿ ಕೂಡ ನಂದು ಒಂದು ವಿಡಿಯೋಸ್ ಹಾಕಿದ್ದೀನಿ ಸ್ನೇಹಿತರೆ. ಇರೋದು ಇನ್ನೊಂದು ಅದ್ರದ್ದು ಸ್ಟಿಚಿಂಗ್ ಮಾಡಿ ಕೂಡ ಬ್ಲೌಸ್ ರೆಡಿ ಆಗಿದೆ. ಇದೇ ಸೈಜ್ ಇಂದು ನೋಡಿ, ಇದೇ ಸೈಜ್ ಇಂದು 2 ಬ್ಲೌಸ್ ಕೊಟ್ಟಿದ್ರು ಅವರು. ನೋಡಿ ಇದೇ ಸೈಜ್ಗೆ ನಾನು ಸ್ಟಿಚ್ ಮಾಡಿದ್ದೀನಿ. ಇದು ನೋಡಿ ವಿತ್ ರೆಡಿ ಆರಿ ವರ್ಕ್ ಇವು ಬರುತ್ತೆ, ಪ್ಯಾಟರ್ನ್ ಬರುತ್ತೆ ನೋಡಿ ಸ್ನೇಹಿತರೆ. ಇವೆಲ್ಲ ಡಿಸೈನ್ಸ್ ಇದನ್ನ ಅವ್ರು ತಂದು ಕೊಟ್ಟಿದ್ರು. ನಾವು ಇದ್ರ ಅಳತಿ ಇದನ್ನ ಕಟ್ ಮಾಡಿ ಸ್ಟಿಚ್ ಮಾಡಿದೀವಿ.
ನೋಡಿ ಇದಕ್ಕೆಲ್ಲ ನಾನು ಹೆಮ್ಮಿಂಗ್ ಮಾಡಿದ್ದೀನಿ, ಯಾಕಂದ್ರೆ ಇದು ಗುಂಡೆಲ್ಲ ಒಳಗೋಗುತ್ತೆ ಸ್ಟಿಚ್ ಬಿಟ್ರೆ. ಹಾಗಾಗಿ ನೋಡಿ ಇದ್ರದ್ದು ವಿಡಿಯೋ ಕೂಡ ನಾನು ಇವತ್ತು 3 ಗಂಟೆಗೆ ಯೂಟ್ಯೂಬಲ್ಲಿ ಬರುತ್ತೆ ಸ್ನೇಹಿತರೆ, ನೀವು ನೋಡ್ಬೋದು ಸ್ಟಿಚಿಂಗ್ ವಿಡಿಯೋನ, ಅಲ್ಲ ಸಾರಿ ಕಟಿಂಗ್ ವಿಡಿಯೋನ. ಸ್ಟಿಚಿಂಗ್ ವಿಡಿಯೋ ಕೂಡ ಮಾಡಿದ್ದೀನಿ, ಹಾಕ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಬಂದು ನಿಮಗೆ. ನೋಡಿ ಇದು ಡಾಟ್ ಬಂದು ನಾನು 2.5 ಇಂಚ್ ಹಿಡಿತಾ ಇದ್ದೀನಿ. 2.5 ಅಂದ್ರೆ ನೋಡಿ ಇಲ್ಲಿ 1/4 ಇಂಚು 1/4 ಇಂಚ್ ಬರುತ್ತೆ. ಹಾಗೆ ಇಲ್ಲಿ ಒಂದು 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇವಾಗ ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ನೆಕ್ ಲೆಂತ್ ನೋಡಿ ಈ ಶೋಲ್ಡರ್ ಹತ್ರ ಆಸ್ ಇಟ್ ಈಸ್ ಇದನ್ನ ಇಟ್ಟು ನೋಡಿ ಈ ರೀತಿ ಇಟ್ಕೊಂಡಾಗ ನಮ್ಗೆ ಪರ್ಫೆಕ್ಟ್ ಆಗಿ ನೆಕ್ ಲೆಂತ್ ಕೂಡ ಸಿಗುತ್ತೆ ನೋಡಿ. ಹಾಗೆ ಹುಕ್ಸ್ ಪಟ್ಟಿ ಎಲ್ಲಿವರೆಗೂ ಇದೆ ಅಂತೇಳಿ ನೋಡ್ಕೊಂಡು ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇದಕ್ಕೆ ನಾವು 1 ಇಂಚು ಎಕ್ಸ್ಟ್ರಾ ತಗೋಬೇಕು. ನೋಡಿ ಇದಕ್ಕೆ 1 ಇಂಚು ಎಕ್ಸ್ಟ್ರಾ ತಗೋಬೇಕು ನಮಗೆ ಮಾರ್ಜಿನ್ಗೋಸ್ಕರ. ನೋಡಿ ಇದು ಮಾರ್ಕರ್ ಖಾಲಿಯಾಗಿದೆ, ಬಟ್ ಬೇರೆದಿದೆ ಕಾಣಿಸಲ್ಲ, ಅದು ನಮಗೆ ನೋಡಿ ಕಾಣಿಸುತ್ತೆ ಅನ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ ಇವಾಗ ಇಷ್ಟು ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಬಂದು ನೋಡಿ ಸೊಂಟದ ಅಳತೆ ಬಂದು ಎಷ್ಟಿದೆ, 7.5 ಇದೆ, 30 ಇಂಚ್ ಇದೆ. ನೀವು ವಿಡಿಯೋನ ಸ್ಟಾರ್ಟಿಂಗ್ ಇಂದ ನೋಡಿದ್ರೆ ಗೊತ್ತಾಗುತ್ತೆ ಮೆಜರ್ಮೆಂಟ್, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮೆಜರ್ಮೆಂಟ್ ತಗೊಂಡಿರ್ತೀವಿ. ಹಾಗಾಗಿ ನೋಡಿ 7.5 ಇದೆ, 4ನೇ ಒಂದು ಭಾಗ ಬಂದು 7.5 ಬರುತ್ತೆ. 7.5 ಪ್ಲಸ್ ನಾವಿಲ್ಲಿ ಎಷ್ಟು ಇಂಚು ಡಾಟ್ ಹಿಡಿದಿದ್ದೀವಿ, 2.5 ಇಂಚು ಡಾಟ್ ಹಿಡಿದಿದ್ದೀವಿ. 2.5 ಎಕ್ಸ್ಟ್ರಾ ತಗೋಬೇಕು. ಇಲ್ಲಿ ನೀವು 3 ಇಂಚ್ ಹಿಡಿದ್ರೆ 3 ಇಂಚು, 1.5 ಇಂಚ್ ಹಿಡಿದ್ರೆ 1.5. ನೀವು ಎಷ್ಟು ಇಟ್ಟಿರ್ತಾರೆ ಡಾಟ್ ಅನ್ನ ಅಷ್ಟು ಎಕ್ಸ್ಟ್ರಾ ತಗೊಳ್ಳಿ. ಹಾಗೆ 2 ಇಂಚು ಮಾಮೂಲಿ ಸ್ಟಿಚಿಂಗ್ ಮಾರ್ಜಿನ್. ನೋಡಿ ಇದಕ್ಕೆ ಒಂದು ಲೈನ್ ಹಾಕೋಣ. ಹಾಗೆ ನೋಡಿ ನಾವು ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ಳೋದಾದ್ರೆ ನೋಡಿ ಇವೆರಡು ಸೆಂಟರ್ ಪಾಯಿಂಟ್ಗೆ ನಾವು ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದು 5.5 ಇದೆ, 5.5 ಬಂದು 2.25ಗೆ ಒಂದು ಡಾಟ್ ಬರುತ್ತೆ. ಹಾಗೆ ನೋಡಿ ಇಲ್ಲಿಂದ ಕೆಳಗಡೆಯಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ನಾವು ಈ 3 ಸರ್ಕಲ್ ಇಲ್ಲಿ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ಇಲ್ಲಿ ಗ್ಯಾಪ್ ಬರಬೇಕು ಇಲ್ಲಿಗೆ. ನೋಡಿ ನಮ್ಗೆ ಯಾವಾಗ್ಲೂ ನಾವು ಏನ್ ಡಾಟ್ ಹಿಡಿತೀವಿ ಇವು ನಮ್ಗೆ ಇಲ್ಲಿ ರೌಂಡ್ ಶೇಪ್ ಅಲ್ಲಿ ಕ್ರಿಯೇಟ್ ಆಗ್ಬೇಕು. ಇಲ್ಲಿ ರೌಂಡ್ ಶೇಪ್ ಒಂದು ನಮ್ಗೆ ಬರ್ಬೇಕು ನೋಡಿ ಸ್ನೇಹಿತರೆ, ಅವಾಗಲೇ ಇದು ನಿಮ್ಗೆ ಪರ್ಫೆಕ್ಟ್ ಆಗಿ ಕೂರೋದು. ಈ ತರ ರೌಂಡ್ ಶೇಪ್ ಬರಬೇಕು. ನೋಡಿ ಈ ರೀತಿ ನಾವು ಡಾಟ್ಗೆ ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಬೆಲ್ಟ್ ಅನ್ನ ಕಟ್ ಮಾಡೋಣ. ನೋಡಿ ನೀವು ಬಿಗ್ನರ್ಸ್ ಆಗಿದ್ರೆ ನೀವು ಅಳತೆ ಬ್ಲೌಸ್ ಇಂದಾನೆ ಕಲಿಬೇಕು, ಅದೇ ಬೆಟರು. ನೋಡಿ ಅದಕ್ಕಿಂತ ಮುಂಚೆ ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಬೆಲ್ಟ್ಗೆ ಎಲ್ಲಿ ಶಾರ್ಟೇಜ್ ಆಗುತ್ತಾ ನಡೆಯುತ್ತೆ ಅದೆಲ್ಲ ತಗೋಬಹುದು. ಮೊದಲಿಗೆ ಸ್ಲೀವ್ ಕಟ್ ಮಾಡ್ಕೊಂತೀನಿ, ಆನಂತರ ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಇದು ಸೀದಾ ಇಲ್ಲ ಅಂದ್ರೆ ಸೀದಾ ಮಾಡ್ಕೊಳ್ಳಿ. ಇಲ್ಲಿ 1/2 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಬಿಡ್ಕೊಂತ ಇದೀನಿ, ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ. ನೋಡಿ ಇದು ಆಸ್ ಇಟ್ ಈಸ್ ಬ್ಲೌಸ್ ಹೆಂಗಿದೆಯೋ ಹಂಗಿಟ್ಟು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಬ್ಯಾಕ್ ಶೇಪ್. ನೋಡಿ ಇದರಲ್ಲಿ ಫ್ರಂಟ್ ಶೇಪ್ 2 ಮಾತ್ರ ತಗೊಂಡಿದ್ದೀನಿ.
ನೋಡಿ ಇವಾಗ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ನಾವು ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಬೆಲ್ಟ್ ಬಂದು ಎರಡೂವರೆಗೆ 1 ಪಾಯಿಂಟ್ ಕಡಿಮೆ ಇದೆ, ಪ್ಲಸ್ 1 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಟೋಟಲ್ ಅಲ್ಲಿಗೆ 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದನ್ನು ಕೂಡ ಅಷ್ಟೇ ನೋಡಿ 3.5, 1/4 ಇಂಚು ಜಾಸ್ತಿ ಆಗ್ಬೋದು ಇದು. ನೋಡಿ 3.5. ಇದು ನಾವು ಫ್ರಂಟ್ ಪಾರ್ಟ್ ಏನು ಕಟ್ ಮಾಡಿದೀವಿ ಅದನ್ನ ನೋಡಿ. ನೋಡಿ ಫ್ರಂಟ್ ಪಾರ್ಟ್ ಏನು ನಾವು ಕಟ್ ಮಾಡಿದೀವಿ ನೋಡಿ, ಇದನ್ನ ಸೇಪ್ ಯಾವ ರೀತಿ ಇದೆಯೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಮತ್ತೆ ಇದು ಮಾಡೋ ಅವಶ್ಯಕತೆ ಏನಿಲ್ಲ. ಇದು ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾವು ಡ್ರಾ ಮಾಡ್ಕೊಂಡ್ರೆ ಮುಗಿದೋಯ್ತು. ನೋಡಿ ಬೇಕಾದ್ರೆ ಸ್ವಲ್ಪ ಇಲ್ಲಿ ಡೌನ್ ಅಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ, ನಿಮ್ಗೆ ಸೇಪ್ ಪರ್ಫೆಕ್ಟ್ ಆಗಿ ಬರುತ್ತೆ. ಬೆಲ್ಟ್ ಬಂದು ನಮಗೆ 7.5 ಇಂಚ್ ಬೇಕು. ನೋಡಿ 7.5 ಪ್ಲಸ್ 1-2 ಇಂಚು ಎಕ್ಸ್ಟ್ರಾ. ನೋಡಿ ನಾವು ಬೆಲ್ಟ್ ಕೂಡ ಕಟ್ ಮಾಡಿದೀವಿ. ನೋಡಿ ಈ ರೀತಿ ನೋಡಿ ಪರ್ಫೆಕ್ಟ್ ಆಗಿ ಬರುತ್ತೆ. ಇಲ್ಲಿ 1/2 ಇಂಚು ನಾವು ಒಂದು ಡಾಟ್ ಅನ್ನು ಹಿಡಿತೀವಿ. ನೋಡಿ ಇಲ್ಲಿ ಡಾಟ್ ಹಿಡಿದ್ರೆ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ ಇದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಸ್ನೇಹಿತರೆ, ನಾನು ಇವತ್ತು ನಿಮ್ಗೆ ಯಾವಾಗಲೇ ಹೇಳಿದೆ ಮೊದಲಿಗೆ, ನೋಡಿ ಇದದ್ದು ನಿಮ್ಗೆ ಕಟಿಂಗ್ ವಿಡಿಯೋನ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಇಂಟ್ರೆಸ್ಟ್ ಇದ್ರೆ ನೋಡಿ ಹೋಗಿ. ಇವತ್ತು 3 ಗಂಟೆಗೆ ಪಬ್ಲಿಷ್ ಆಗುತ್ತೆ, ಅದು 3 ಗಂಟೆಗೆ. ನೋಡಿ ಇದ್ರದ್ದೇ ಕಟಿಂಗ್ ವಿಡಿಯೋ, ಬಟ್ ಸ್ಟಿಚಿಂಗ್ ವಿಡಿಯೋ ಕೂಡ ಮಾಡಿದ್ದೀನಿ, ಬಟ್ ಅಪ್ಲೋಡ್ ಮಾಡಿಲ್ಲ ಸ್ನೇಹಿತರೆ. ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ನೋಡಿ ಇದು ಸೇಮ್ ಇದೇ ಮೆಜರ್ಮೆಂಟ್ ಬ್ಲೌಸ್ ಅನ್ನ ನಾನು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ತೋರಿಸ್ತೀನಿ ನಮ್ಗೆ ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ಅಂತೇಳಿ. ನೋಡಿ ಫುಲ್ ವಿಡಿಯೋ ಇರುತ್ತೆ ಸ್ನೇಹಿತರೆ, ಒಂದು ಬ್ಲೌಸ್ದು ಫುಲ್ ವಿಡಿಯೋ ಇರುತ್ತೆ ಫೇಸ್ಬುಕ್ ಅಲ್ಲಿ. ಹಾಗಾಗಿ ನೀವು ಫೇಸ್ಬುಕ್ ಅಲ್ಲಿ ನೋಡಿದ್ರೆ ನಿಮಗೆ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ. ನಮಗೆ ಫೇಸ್ಬುಕ್ ಅಂತಾನೆ, ಫೇಸ್ಬುಕ್ ಅಲ್ಲಿ ನಾವು ಲಾಂಗ್ ವಿಡಿಯೋ ಹಾಕಿದ್ರೆ ವಿಡಿಯೋ ರನ್ ಆಗಲ್ಲ ಜಾಸ್ತಿ, ಹಾಗಾಗಿ ನಾವು ಲಾಂಗ್ ವಿಡಿಯೋ ಹಾಕಲ್ಲ. ನೋಡಿ ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ಬಂದಿದೆ, ರೆಡಿ ಬಂದಿದೆ. ನಿಮಗೆ ಈ ಕಟಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಸ್ಟಿಚಿಂಗ್ ವಿಡಿಯೋ ಕೂಡ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ನಾನು ಅದನ್ನು ಕೂಡ ರೆಡಿ ಮಾಡಿದ್ದೀನಿ, ಸ್ಟಿಚಿಂಗ್ ವಿಡಿಯೋ ಕೂಡ. ನೋಡಿ ಆಸ್ ಇಟ್ ಈಸ್ ಹೆಂಗಿದೆಯೋ ಇದ್ರ ಪ್ರಕಾರನೇ ನಾವು ಕಟ್ ಮಾಡಿದೀವಿ, ಹಂಗೆ ಬಂದಿದೆ. ನೋಡಿ ಸ್ಲೀವ್ ಕೂಡ ಅಷ್ಟೇ. ಹಾಗೆ ಇದನ್ನ ನೋಡಿ, ಇದನ್ನು ಕೂಡ ಅಷ್ಟೇ ನಾವು ಆಸ್ ಇಟ್ ಈಸ್ ಇದು ಹೆಂಗಿದೆಯೋ ಹಂಗೆ ನಾವು ರೆಡಿ ಮಾಡ್ಕೊಂಡು ನಂತರ ಇದನ್ನ ಅಟ್ಯಾಚ್ ಮಾಡಬೇಕು. ಪ್ರತಿಯೊಂದು ಕೂಡ ಅಷ್ಟೇ ತುಂಬಾ ಲೇಟ್ ಆಗುತ್ತೆ. ನೋಡಿ ಹೆಮ್ಮಿಂಗ್ ಮಾಡಿದ್ದೀನಿ ನಾನು ಇದನ್ನ. ಹಾಗೆ ಇದಕ್ಕೆ ಪೇಪರ್ ಕ್ಯಾನ್ವಾಸ್ ಅನ್ನ ಯೂಸ್ ಮಾಡಿದ್ದೀನಿ ರೌಂಡ್ ಶೇಪಿಗೆ. ನೋಡಿ ರೌಂಡ್ ಶೇಪಿಗೆ ಇದಕ್ಕೆ ಪೇಪರ್ ಕ್ಯಾನ್ವಾಸ್ ಯೂಸ್ ಮಾಡಿದ್ದೀನಿ. ಹಾಗೆ ನೋಡಿ ಎಕ್ಸ್ಟ್ರಾ ನಾನು ಹೆಮ್ಮಿಂಗ್ ಪಟ್ಟಿ ಕೂಡ ಕೊಟ್ಟಿಲ್ಲ ಇದಕ್ಕೆ. ನೋಡಿ ಇದಕ್ಕೆ ಹೆಮ್ಮಿಂಗ್ ಪಟ್ಟಿ ಹಾಕಿಲ್ಲ, ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ನೋಡಿ ಹೆಮ್ಮಿಂಗ್ ಪಟ್ಟಿ ಇಲ್ಲ. ಹೆಮ್ಮಿಂಗ್ ಪಟ್ಟಿ ಇಲ್ದಂಗೆ ನಾವು ಈ ರೀತಿ ಬೇಕಾದ್ರೂ ಮಾಡ್ಬೋದು. ಟೋಟಲಿ ಬ್ಯಾಕ್ ಫ್ರಂಟ್ ಅದೇ ರೀತಿ ಸ್ಟಿಚ್ ಮಾಡಿ ಆ ನಂತರ ಇದನ್ನ ಅಟ್ಯಾಚ್ ಮಾಡಿದ್ದೀನಿ ನಾನು. ನೋಡಿ ನಿಮ್ಗೆ ಸೇಫ್ ಇದೆಲ್ಲ ಪರ್ಫೆಕ್ಟ್ ಆಗಿ ಬರುತ್ತೆ, ಆಮೇಲೆ ನೀಟಾಗಿ ಕೂರುತ್ತೆ. ನೋಡಿ ಪೇಪರ್ ಕ್ಯಾನ್ವಾಸ್ ಅನ್ನ ಯೂಸ್ ಮಾಡೋದ್ರಿಂದ. ನೋಡಿ ಸ್ನೇಹಿತರೆ, ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಡಿಸೈನರ್ ಶಿವಾನಂದ್ ಯೂಟ್ಯೂಬ್ ಚಾನಲ್ ಅಂತ ಇದೆ, ಅಲ್ಲಿ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ವಿಡಿಯೋಸ್ ತುಂಬಾ ಇದೆ ಸ್ನೇಹಿತರೆ. ಒಂದು 100-150 ವಿಡಿಯೋಸ್ ಇದೆ ಬ್ಲೌಸ್ ಕಟಿಂಗ್ ಬಗ್ಗೆ, ನೀವು ನೋಡ್ಬೋದು ಇಂಟ್ರೆಸ್ಟ್ ಇದ್ದವ್ರು ಇದ್ರೆ. ಇಷ್ಟ ಮಟ್ಟ ನೋಡಿದ್ರೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ಇದೇ ರೀತಿ ನೋಡ್ತಾರೋ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ನ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಲೈವ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.